ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಮೂರು ಪಕ್ಷಗಳ ವಕ್ತಾರರಿದ್ದಾರೆ. ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ, ಎಚ್ ಎನ್ ಚಂದ್ರಶೇಖರ್ ಬಿಜೆಪಿಯಿಂದ, ಅಶ್ವಿನ್ ಗೌಡ ಅವರು JDSನಿಂದ. ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. HS ಬಸವರಾಜಪ್ಪ ಅವರು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ರಮೇಶ್ ಬಾಬು ಅವರೇ, ಈ ಸಂಖ್ಯೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ. 1,11,00,000 ಮತದಾರರ ಹೆಸರುಗಳು ಡಿಲೀಟ್ ಆಗಿಲ್ಲ, ಇನ್ನೂ ಪ್ರಾಸೆಸ್ ಇದೆ. ಬಟ್ ಇದು ತುಂಬ ದೊಡ್ಡ ಸಂಖ್ಯೆ ಆಯಿತು. ಖಂಡಿತ ಇದು ಅಂದಾಜಿತ್ತು. ಚುನಾವಣಾ ಆಯೋಗ ಉದ್ದೇಶಪೂರ್ವಕವಾಗಿ ಈ ಥರದ ಕಾರ್ಯ ಮಾಡುತ್ತೆ ಅನ್ನೋ ಒಂದು ಅಂದಾಜಿತ್ತು. ಓಕೆ. ಆದರೆ ನಾವು ಇದನ್ನು ವೆರಿ ಇನಿಷಿಯಲ್ ಸ್ಟೇಜಲ್ಲೇ, ಈಗ ಕಳೆದ ಒಂದು 7-8 ತಿಂಗಳ ಮುಂಚೆಲೇ ಇದನ್ನು ತೊಗೊಂಡು ಒಂದು ಬೇರೆ ಬೇರೆ ಥರದ ಮೀಟಿಂಗ್ಗಳು ಮಾಡಿ ಮತ್ತೊಂದು ಮಾಡಿ ಮಾಡ್ಕೊಂಡು ಬಂದವು. ಮತ್ತು ಸುಮಾರು ಹಲವಾರು ರೆಪ್ರೆಸೆಂಟೇಷನ್ನ ನಾವು ಅವರಿಗೆ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೀವಿ. ಓಕೆ. ಭಾಳ ವಿಷಾದಕರ ಸಂಗತಿ ಏನಂದರೆ, ಈ ಚುನಾವಣಾ ಆಯೋಗ ಆ್ಯಸ್ ಪರ್ ದ ಗೈಡ್ಲೈನ್ಸ್ ಮ್ಯಾನ್ಯುಯಲ್ ಆಫ್ ದ ಎಲೆಕ್ಷನ್ ಕಮಿಷನ್ ಪೊಲಿಟಿಕಲ್ ಪಾರ್ಟಿಗಳ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ತಾರೆ, ಮತ್ತು ಸಂಘ ಸಂಸ್ಥೆಗಳ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ತಾರೆ, ಮತ್ತು ಸಾರ್ವಜನಿಕರ ಜೊತೆಲೂ ಅವರು ಇಂಟ್ರ್ಯಾಕ್ಷನ್ ಮಾಡ್ತಾರೆ. ನಾವು ಕೊಟ್ಟಂಥ ಯಾವುದೇ ಮನವಿಗಳಿಗೆ, ಯಾವ ಪೊಲಿಟಿಕಲ್ ಪಾರ್ಟಿ ಕೊಟ್ಟಂಥ ಮನವಿಗಳಿಗೂ ಅವ್ರು ರೆಸ್ಪಾಂಡ್ ಮಾಡಿಲ್ಲ, ಪ್ರಾಪರ್ಲಿ ಉತ್ತರ ಕೊಟ್ಟಿಲ್ಲ. ಓಕೆ. ಮತ್ತು ಈ ಥರದ ಸಮಸ್ಯೆ ಆಗುತ್ತೆ. ಯಾವ ಥರದ ಮನವಿಗಳು ಹೋಗಿದ್ವು ಅವ್ರಿಗೆ? ಯಾವ ಥರದ ಮನವಿಗಳು ಅಂದರೆ ಪ್ರಾಸೆಸ್ನಲ್ಲಿನ ಸಂಶಯಗಳ? ನೋ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಕರ್ನಾಟಕದ ಚುನಾವಣಾ ಆಯೋಗ, ಏನು CEO ಅಂತ ಕರಿತೀವಿ, ಯಾಕೆಂದರೆ ಸ್ವಲ್ಪ ಕ್ಲಾರಿಟಿ ಇರಬೇಕು. ರಾಜ್ಯ ಚುನಾವಣಾ ಆಯೋಗ ಬೇರೆ, ಕೇಂದ್ರ ಚುನಾವಣಾ ಆಯೋಗ ಬೇರೆ. ಹೌದು. ಕೇಂದ್ರ ಚುನಾವಣಾ ಆಯೋಗದ ಅಡಿಯಲ್ಲಿ ಬರ್ತಕ್ಕಂಥ CEO ರವರು ಕರ್ನಾಟಕದಲ್ಲಿ ಮೊದಲು ಈ ಪ್ರೋಸೆಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಮ್ಯಾಪಿಂಗ್ ಅಂತ ಮಾಡಿದ್ರು. ಓಕೆ. ವೋಟರ್ಸ್ದು ಮ್ಯಾಪಿಂಗ್ ಅಂತೇಳಿ, ಅಂದರೆ ನೀವು ಬೇಸ್ ಏನಂದರೆ ಅವ್ರಿಗೆ 2002ರಲ್ಲಿ ಯಾರು ವೋಟರ್ ಇದ್ದಾರೆ ಅವರು ಈಗ 24-22 ಎಲೆಕ್ಟೋರಲ್ ಬೇಕಾದ್ರೆ ಅದು ರಿಫ್ಲೆಕ್ಟ್ ಆದರೆ ಅವರು ಆ್ಯಸ್ ಯೂಶುವಲ್ ಕಂಟಿನ್ಯೂ ಆಗ್ತಾರೆ. ಹೊಸ್ದಾಗಿ ಯಾರು 18 ವರ್ಷ ಆಗಿರೋರು ಬಂದರೆ ಅವ್ರ ರಿಲೇಟಿವ್ಸು, ಅಂದರೆ ಅವ್ರ ತಂದೆ ತಾಯಿ ಇನ್ಯಾರ್ದಾದ್ರು ಕೊಟ್ಟರೆ ಅದು ಮ್ಯಾಪಿಂಗ್ ಮಾಡ್ತೀವಿ ಅಂತ ಮಾಡಿದ್ರು. ಆ್ಯಸ್ ಪರ್ ದ ಅಫಿಷಿಯಲ್ ಸ್ಟೇಟ್ಮೆಂಟ್ ಇಶ್ಯೂಡ್ ಬೈ ದ CEO ಆಫ್ ಕರ್ನಾಟಕ 92 ಪಾಯಿಂಟ್ ಸಮಥಿಂಗ್ ಮ್ಯಾಪಿಂಗ್ ಆಗಿದೆ ಅಂತ ಹೇಳ್ಬಿಟ್ರು ಅವರೇ. ಓಕೆ. ಆ ಮ್ಯಾಪಿಂಗ್ ಮಾಡೋದಕ್ಕೆ ಸರ್ಕಾರದ ಹಣವನ್ನು ಅವ್ರು ವಿನಿಯೋಗ ಮಾಡಿದ್ದಾರೆ ಎಲ್ಲ ಕಡೆ. 92% ಮ್ಯಾಪಿಂಗ್ ಆಗಿದೆ. ಎಸ್, ಅವ್ರ ಸ್ಟೇಟ್ಮೆಂಟ್ ಇದೆ, ಯಾವ ಪೊಲಿಟಿಕಲ್ ಪಾರ್ಟಿ ಸ್ಟೇಟ್ಮೆಂಟ್ ಅಲ್ಲ. CEO ಅವರು ಕರ್ನಾಟಕ ಕೊಟ್ಟಂಥದ್ದು 92% ಮ್ಯಾಪಿಂಗ್ ಆಗಿದೆ ಅಂತೇಳಿ. ಅಂದರೆ 92% ಜನ 2002ರಲ್ಲಿ ವೋಟ್ ಹಾಕಿದ್ರು ಅಂತನಾ? ಇಲ್ಲ, ಅವ್ರಿಗೂ ಈಗಿರೋ ವೋಟರ್ಸ್ಗೂ ಹೊಂದಾಣಿಕೆ ಆಗಿದೆ ಅಂತ. ಓಕೆ. 2002 ಆಧಾರ ಮಾಡ್ಕೊಂಡು ನಾವು ಅವರೇನು ಇವತ್ತು ರಿವಿಷನ್ ಮಾಡಕ್ಕೆ ಹೊರಟಿದ್ದಾರೆ. ಓಕೆ. ಇವತ್ತಿನ ಅದಕ್ಕೆ 92% ಮ್ಯಾಪಿಂಗ್ ಆಗಿದೆ, ಹೊಂದಾಣಿಕೆ ಆಗಿದೆ, ಅವರಿದ್ರು ಆಲ್ರೆಡಿ ವೋಟರ್ಸ್ ಅಂತೇಳಿ. ನಾವೊಂದು ರೆಪ್ರೆಸೆಂಟೇಷನ್ ಕೊಟ್ಟು ಕಾಂಗ್ರೆಸ್ ಪಾರ್ಟಿ ಪರವಾಗಿ, ನೀವು ಮ್ಯಾಪಿಂಗ್ 92% ಆಗಿದೆ ಅಂತ ಹೇಳಿದಾಗ ಆ 92% ಅಕ್ಸೆಪ್ಟ್ ಮಾಡ್ಕೊಳ್ಳಿ ಆಸ್ ಇಟ್ ಈಸ್. ಓಕೆ. ನಾವು ಯಾವುದೇ ರಾಜಕೀಯ ಪಕ್ಷ ಮಾಡಿರೋ ಸರ್ವೆ ಅಲ್ಲ, ಅದು ನೀವು ಮಾಡಿರ್ತಕ್ಕಂಥದ್ದು, ಅಧಿಕಾರಿಗಳನ್ನ ಇಟ್ಕೊಂಡು ಎಲ್ಲ ಕಡೆ ಮಾಡಿದ್ದೀರಾ, ಅದನ್ನ ಆಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇನ್ನು 8% ಏನಿದೆ ಅವ್ರ ರಿಕ್ವೈರ್ಮೆಂಟ್, ನಿಮ್ಮ ಗೈಡ್ಲೈನ್ ಪ್ರಕಾರ 11 ಡಾಕ್ಯುಮೆಂಟ್ ಪಟ್ಟಿ ಮಾಡಿದ್ದೀರಾ. ಸುಪ್ರೀಂ ಕೋರ್ಟು ಸಹ 11 ಡಾಕ್ಯುಮೆಂಟಲ್ಲಿ ಅವರು ಕೊಡಿ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ 11 ಡಾಕ್ಯುಮೆಂಟ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ನಾವು ರೆಪ್ರೆಸೆಂಟೇಷನ್ ಕೊಟ್ಟು. ಆದರೆ ಅವರು ಮೀಟಿಂಗ್ ಕರೆದಾಗ ಏನು ಹೇಳಿದ್ರು, ಮ್ಯಾಪಿಂಗಿಗೂ ನಿಮ್ಗೆ ಓಟ್ಗೂ ಸಂಬಂಧ ಇಲ್ಲ, ನಾವು BLO ಮುಖಾಂತರ ನಿಮ್ಮ ಮನೆ ಹತ್ರ ಬರ್ತೀವಿ, ನಿಮ್ಗೆ ಎನ್ಯುಮರೇಷನ್ ಫಾರಮ್ ಕೊಡ್ತೀವಿ, ನೀವು ಯಾವ್ದಂತೂಡ ನೀವು ವೋಟರ್ ಅಂತಲೇ ಇಟ್ಕೊಳ್ಳಿ, ನೀವು ಎಲಿಜಿಬಲ್ ಇದ್ದೀರಾ ಅಂತಲೇ ಇಟ್ಕೊಳ್ಳಿ, 2002ರಲ್ಲಿ ವೋಟರ್ ಇದ್ದೀರಾ ಅಂತಲೂ ತಿಳ್ಕೊಳ್ಳಿ, ಎನ್ಯುಮರೇಷನ್ ಫಾರ್ಮ್ ನೀವು ಫಿಲಪ್ ಮಾಡಿ ಕೊಡಲಿಲ್ಲ ಅಂದರೆ ಯು ಆರ್ ನಾಟ್ ಎ ವೋಟರ್. ಓಕೆ. ನೀವು ಎನ್ಯುಮರೇಷನ್ ಫಿಲಪ್ ಮಾಡಿ ಕೊಟ್ರಿ, 2002ಕ್ಕೆ ಮ್ಯಾಚ್ ಆಗಲಿಲ್ಲ, ಡ್ರಾಫ್ಟ್ ವೋಟರ್ ಲಿಸ್ಟಲ್ಲಿ ಇರುತ್ತೆ, ಬಟ್ ನಿಮ್ಮದು ಆಬ್ಜೆಕ್ಷನ್ ಬರುತ್ತೆ, ನೋಟಿಸ್ ಬರುತ್ತೆ, ದೆನ್ ಯು ಹ್ಯಾವ್ ಟು ಫರ್ನಿಶ್ ದ ಡಾಕ್ಯುಮೆಂಟ್. ಸೊ ಈ ಥರದ ಅವ್ರು ಹೇಳಿಕೆ. ಓಕೆ. ನಾವು ನೀವೇ ಮ್ಯಾಪಿಂಗ್ ಮಾಡಿದಾಗ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತೇಳಿ ನಮ್ಮ ತರ್ಕ ಅದನ್ನು ಕನ್ಸಿಡರ್ ಮಾಡಲಿಲ್ಲ, ಅಕ್ಸೆಪ್ಟ್ ಮಾಡಲಿಲ್ಲ. ಸಮಸ್ಯೆ ಏನಾಯ್ತಂದರೆ ಜೂನ್ 29ಕ್ಕೆ ಕರ್ನಾಟಕದಲ್ಲಿ SIR ಸ್ಟಾರ್ಟ್ ಮಾಡಿದ್ರು. ಸೊ ಮ್ಯಾಪಿಂಗ್ ಅಂದರೆ ಬೇಸಿಕಲಿ 2002ರಲ್ಲಿ ನಿಮ್ಮ ವೋಟ್ ಇತ್ತು, ಈಗಿನ ಮತದಾರರ ಪಟ್ಟಿಯಲ್ಲಿ ವೋಟ್ ಇದೆ. ಎಸ್, ಅಷ್ಟೇ. ಎಸ್. ಅಂದರೆ 92% ಆಗೋದಕ್ಕೆ ಸಾಧ್ಯ ಇಲ್ಲ. ಅವರೇ ಕೊಟ್ಟಿರೋದು ನಮ್ಮ ಸ್ಟೇಟ್ಮೆಂಟ್. ಅಲ್ಲ, ಅಂದರೆ 92% ಜನ ಹೆಂಗೆ ಅಂದರೆ ಹೊಸ ವೋಟರ್ಸ್ ಜಾಯ್ನ್ ಆಗಿದ್ದಾರೆ. 92% ಮ್ಯಾಪಿಂಗ್ ಆಗಿದೆ. 25-26ನೇ ಸಾಲ ಅವ್ರು ವೋಟರ್ ಲಿಸ್ಟ್ ಮಾಡಿದ್ದಾರೆ. ವೋಟರ್ ಲಿಸ್ಟ್ ಅವ್ರ ಹತ್ರ ಇದೆ. ಈ ವೋಟರ್ಗೆ 2002ರಲ್ಲಿ ಅವ್ರು ವೋಟರ್ ಇದ್ರೋ ಇಲ್ವೋ, ಇದನ್ನ ಮ್ಯಾಪಿಂಗ್ ಮಾಡಿದಾಗ 92% ಮ್ಯಾಪಿಂಗ್ ಆಗಿದೆ ಅಂತ ಅವ್ರ ಸ್ಟೇಟ್ಮೆಂಟ್. ನಮ್ದಲ್ಲ ಸ್ಟೇಟ್ಮೆಂಟ್. ಮ್ಯಾಪಿಂಗ್ ಆಗಿರೋದನ್ನ ನೀವು ವಿತೌಟ್ ಎನ್ಯುಮರೇಷನ್ ಫಾರ್ಮ್ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ನಾವು ಹೇಳಿದ್ದು. ಯಾಕೆ ಇದನ್ನು ಹೇಳೋದು ಅಂದರೆ, ಈ ದೇಶದಲ್ಲಿ ಸಂವಿಧಾನದ ಅಡಿನಲ್ಲಿ ಒಂದು ಪ್ರಾವಿಷನ್ ಇದೆ ವೋಟರ್ಸ್ಗೆ ಪ್ರತಿಯೊಬ್ಬರಿಗೂ ಎನ್ರೋಲ್ ಮಾಡ್ಕೊಳ್ಳೋದಕ್ಕೆ. ಮೊದಲು ಇಂಟೆನ್ಸಿವ್ ರಿವಿಷನ್ ಸ್ಟಾರ್ಟ್ ಆಗಿದ್ದು 51-52ನೇ ಸಾಲದಲ್ಲಿ ಸ್ಟಾರ್ಟ್ ಆಯಿತು. ಆವತ್ತಿಂದ ಇದುವರೆಗೂ ಹಲವಾರು ಬಾರಿ ಮಾಡ್ಕೊಂಡು ಬಂದಿದ್ದಾರೆ. ಎವರಿ ಇಯರ್ ರಿವ್ಯೂ ಮಾಡ್ತಾರೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡ್ತಾ ಇರ್ತಕ್ಕಂಥದ್ದು ಇದು ಈ ಸಲ ಫಸ್ಟ್ ಟೈಮು.
ಇಂಟೆನ್ಸಿವ್ ರಿವಿಷನ್ ಅಂತೇಳಿ 2014ರಲ್ಲಿ ಕರ್ನಾಟಕದಲ್ಲಿ ಮಾಡಿದರು. ಅದಾದಮೇಲೆ ದೇಶದ ಬಹುತೇಕ ಕಡೆ ಆಗಿಲ್ಲ, ಈಗ ಮಾಡ್ತಿದ್ದಾರೆ. ನಮಗೆ ತಕರಾರಿಲ್ಲ, ನೀವು SIR ಮಾಡೋದ್ರ ಬಗ್ಗೆ ಕಾಂಗ್ರೆಸ್ ಪಾರ್ಟಿದು ತಕರಾರಿಲ್ಲ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಯಾರು ಮೂಲ ವೋಟರ್ ಇದ್ದಾರೆ ಅವ್ರನ್ನ ಕೈ ಬಿಟ್ಕೊಡ್ದು ಅಂತೇಳಿ. ಈಗ ನೀವು ಇವ್ರು ಜೂನ್ 29ಕ್ಕೆ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ರು, ಜುಲೈ 28ರವರೆಗೂ ನೀವು 1 ತಿಂಗಳು ಅವಕಾಶ ಕೊಟ್ರಿ, BLOಗಳನ್ನ ಕಳಿಸಿದ್ರಿ. BLOಗಳು ಟ್ರೈನಿಂಗೇ ಆಗಲಿಲ್ಲ. ಅದನ್ನು ನಾವು ಆಬ್ಜೆಕ್ಷನ್ ಕೊಟ್ಟಿದ್ದೀವಿ. ನೀವು BLO ಕಳಿಸ್ಬೇಕಾದ್ರೆ BLOಗೆ ಫಾರಮ್ ಹೆಂಗೆ ಕೊಡಬೇಕು, ಮನೆಗೆ ಹೆಂಗೆ ಹೋಗ್ಬೇಕು, ಏನು ಮಾಡಬೇಕು, ಅವ್ರಿಗೊಂದು ಮೊಬೈಲಲ್ಲಿ ಆ್ಯಪ್ ಯೂಸ್ ಮಾಡಬೇಕು, ಇದೆಲ್ಲ ಲೆಂತಿ ಪ್ರೋಸೆಸ್ ಇದೆ. ಅದನ್ನ ಇವತ್ತಿನವರೆಗೂ ಮಾಡಿಲ್ಲ. ಇವತ್ತು ಟ್ರೈನಿಂಗ್ ಆಗಿಲ್ಲ ಭಾಳ ದಿನ BLOಗಳಿಗೆ. ಮತ್ತು ಫೆಸಿಲಿಟೇಷನ್ ಸೆಂಟರ್ ಅಂತೇಳಿ ಈಗ ಅವ್ರಿಗೆ ಸಹಾಯ ಕೇಂದ್ರಗಳು. ಈಗ ನಾನು ವೋಟರ್ ಇದ್ದೀನಿ, ನಾನು ಯಾರೋ ಒಬ್ಬ ವೆಂಡರೋ ಅಥವಾ ಅಲೆಮಾರಿ ಸಮುದಾಯದವನೋ ಅಥವಾ ಡಿಪ್ರೆಸ್ಡ್ ಕ್ಲಾಸ್ ಯಾವುದೋ ಒಂದು ಸಮುದಾಯಕ್ಕೆ ಸೇರಿದ್ದೀನಿ, ನನಗೆ ಫಾರಮ್ ಫಿಲ್ಅಪ್ ಮಾಡೋಕ್ಕೆ ಮತ್ತೊಂದು ಬರೋದಿಲ್ಲ. ಅದಕ್ಕೆ ಅವರೇ ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡಿ ಫೋನ್ ನಂಬರ್ಗಳು ಕೊಟ್ಟಿದ್ದಾರೆ. ಓಕೆ, ಮೋರ್ ದೆನ್ 80% ಫೆಸಿಲಿಟೇಷನ್ ಸೆಂಟರ್ಗಳು ಓಪನೇ ಆಗಿಲ್ಲ, ಈವನ್ ಟುಡೇ ಓಪನ್ ಆಗಿಲ್ಲ. ಬಟ್ ಇವರೇ ಮಾಡ್ತಾರೆ, ಈಗ BLOಗೆ ಫಾರಮ್ ಕೊಡ್ತಾರೆ, ARO ಅಥವಾ ERO ಅವ್ರ ಇನ್ಸ್ಟ್ರಕ್ಷನ್ಸು, ನೀನು ಇಷ್ಟು ಕಟ್ ಆಫ್ ಡೇಟಲ್ಲಿ ನೀನು ಎನರ್ಮೇಷನ್ ಫಾರಮ್ ನೀನು ರೀಚ್ ಮಾಡಬೇಕು ಅಂತ. ಇವರೇ ಮಾಡಿದ್ರು, ಕೊಟ್ಟಿದ್ದನ್ನೆಲ್ಲ ಅಪ್ಲೋಡ್ ಮಾಡಿಬಿಟ್ರು, ನಾವು ಇಷ್ಟು % ಕೊಟ್ಟಿದ್ದೀವಿ, 99% ಎನರ್ಮೇಷನ್ ಫಾರಮ್ ರೀಚ್ ಇಲ್ಲ ಅಂತೇಳಿ. ವಾಪಸ್ ಎಷ್ಟು ಬಂತು ಅನ್ನೋದು ಇರಲಿಲ್ಲ. ಫಾರಮೇ ಹೋಗಿಲ್ಲ, ವಾಪಸ್ ಬರೋದು ಎರಡನೇ ಅಂತ. ನೀವು ಫಾರಮೇ ಹೋಗಿಲ್ಲ. ಓಕೆ, ಅವರೇ ಮಾಡಿದ್ರು BLOಗಳು. ಈಗ 100 ಅವ್ರಿಗೆ ಒಂದು ಬೂತ್ಗೆ 1000 ಮಿನಿಮಮ್ ಇಟ್ಕೊಂಡಿದ್ದಾರೆ. ಪರ್ ಬೂತ್ 1000 ವೋಟ್ಗೆ ಇವರೊಂದು ಮಾಡಿಕೊಂಡು ಅದಕ್ಕಿಂತ ಜಾಸ್ತಿ ಬಂದರೆ ಇನ್ನೊಂದು ಥರ ಮಾಡ್ಕೊಂಡಿದ್ದಾರೆ. 1000 ಫಾರಮ್ ಕೊಟ್ಟರೆ ರೀಚ್ ಆಗಿದ್ದಾರೆ ಇಲ್ವೋ ಅವನು ರಿಪೋರ್ಟ್ ಮಾಡಬೇಕು. ಅವ್ನು ಕೊಟ್ಟನೋ ಇಲ್ವೋ ಕ್ರಾಸ್ ಚೆಕ್ ಮಾಡಲಿಲ್ಲ ಇವರು. ಈಗ ನಿಮ್ಮ ಮನೆ ಇದೆ, ನಿಮಗೆ ತಲುಪಿದೆಯೋ ಇಲ್ವೋ, ನಿಮ್ಮ ಮನೆಗೆ ಬಂದು ಒಂದು ಸ್ಟಿಕ್ಕರ್ ಅಂಟಿಸ್ತಾ ಹೋದ, ಅದು ಅವ್ರ ಪ್ರಕಾರ 3 ಸಲ ಹೋಗ್ಬೇಕು, ಮನೆ ಹತ್ರ ಇಲ್ಲ ಅಂದರೆ ಅಬ್ಸೆಂಟಿಂದ ಬರ್ಕತ್ತಾನೆ, ಆ ಫೋಟೋ ಅಪ್ಲೋಡ್ ಮಾಡಬೇಕು. ಕಮ್ಯುನಿಕೇಷನೇ ಆಗಿಲ್ಲ ಭಾಳಷ್ಟು ಕಡೆ. ಅದು ಇವತ್ತು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಅವರೇನು ASDDO ಅಂತ ತೋರಿಸ್ತಾ ಇದ್ದಾರೆ, ಆ ಫಾರಮ್ಗಳು ಅಬ್ಸೆಂಟಿ ಶಿಫ್ಟಿಂಗು ಮತ್ತೊಂದು BLOಗಳು ಫಾರಮ್ ರೀಚ್ ಮಾಡೋಕ್ಕಾಗಿಲ್ಲ. ಅದು ಮೇಜರ್ ಸಮಸ್ಯೆ ಇರ್ತಕ್ಕಂಥದ್ದು. ರೀಚ್ ಮಾಡಿದ್ಮೇಲೆ ವಾಪಸ್ ಬಂದಿದೆಯಲ್ವೋ ಅದು ಸಂಖ್ಯೆ ಕಡಿಮೆ ಇದೆ. ಆ ಎನ್ಯುಮರೇಷನ್ ಫಾರ್ಮು ಫಿಲ್ಅಪ್ ಮಾಡಿ. ಈಗ ತಾವೊಂದು ಏನು ಹೇಳಿದ್ರಲ್ಲ, 92% ಮ್ಯಾಪಿಂಗ್ ಆಗಿದೆ, ಅವರನ್ನು ಮತದಾರರು ಅಂತ ಕನ್ಸಿಡರ್ ಮಾಡಿಬಿಡಿ ಅಂತ. ಕರ್ನಾಟಕ ಎಕ್ಸ್ಕ್ಲೂಸಿವ್ ರೂಲ್ಸ್ ಅಂತೂ ಮಾಡೋದಕ್ಕಾಗೋದಿಲ್ಲ. ಇದು ದೇಶದಾದ್ಯಂತ ನಡೀತಾ ಇದೆ, ಬೇರೆ ರಾಜ್ಯಗಳಲ್ಲಿ ಹೆಂಗಾಗಿದೆ ಇಲ್ಲೂ ಹಾಗೆ ಆಗಬೇಕು. ಇಲ್ಲ, ಅವರು ಹೇಳಿದ್ದು ನಮಗೆ ಬೇರೆ ರಾಜ್ಯಗಳಲ್ಲಿ ಈ ಥರ ಮ್ಯಾಪಿಂಗ್ ಆಗಿರಲಿಲ್ಲ. ನಾವು ಪಾರ್ಟಿ ಮೀಟಿಂಗ್ ಕರೆದಾಗ, ಅಂದರೆ ಪೊಲಿಟಿಕಲ್ ಪಾರ್ಟಿಗಳು ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಇದು ಕರ್ನಾಟಕದಲ್ಲಿ ಮ್ಯಾಪಿಂಗ್ ಮಾಡಿದ್ದೀವಿ. ಬಟ್ ನೀವು ಅನ್ಲೆಸ್ ಯು ಸಬ್ಮಿಟ್ ದ ಎನ್ಯುಮರೇಷನ್ ಫಾರಮ್ ಟು ದ BLO, ಅದು ಮ್ಯಾಪಿಂಗ್ ಹೋಗೋದಕ್ಕೂ ಸಂಬಂಧ ಇಲ್ಲ. ಮ್ಯಾಪಿಂಗ್ ನಾವು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಾಗ ನೀವು ಅದನ್ನು ವಾಪಸ್ ಕೊಟ್ಟಾಗ ಡ್ರಾಫ್ಟ್ ವೋಟರ್ ಲಿಸ್ಟಿಗೆ ಬರುತ್ತೆ. ಅಲ್ಲಿ ನಿಮ್ಮದು ಲಾಜಿಸ್ಟಿಕ್ ಮಿಸ್ಟೇಕೋ ಅಥವಾ ಇನ್ನೇನೋ ಇತ್ತು ಅಂದರೆ ಅದಕ್ಕೆ ನಿಮಗೆ ನೋಟಿಸ್ ಬರುತ್ತೆ, ಅದು ಸಪ್ರೇಟು. ಬಟ್ ನೀವು ಎನ್ಯುಮರೇಷನ್ ಫಾರಮ್ನ ಮ್ಯಾಪಿಂಗ್ ಆಗದಲ್ಲೇ ಇರಲಿ, ನೀವು ಫಿಲ್ಅಪ್ ಮಾಡಿ ವಿತ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಡಲಿಲ್ಲ ಅಂದರೆ ಯು ಆರ್ ನಾಟ್ ಎ ವೋಟರ್. ಮತ್ತು ಮೇಜರ್ ಇಲ್ಲಿ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು ನೋಡಿ, 2008ರಲ್ಲಿ ಡಿಲಿಮಿಟೇಷನ್ ಆಯಿತು. ಫಾರ್ ಎಕ್ಸಾಂಪಲು ಬೆಂಗಳೂರಲ್ಲಿ ಉತ್ರಳ್ಳಿ ಕ್ಷೇತ್ರ ಇತ್ತು, ಈಗ ಅದು 4 ಅಸೆಂಬ್ಲಿ ಆಗಿದೆ. 2002ರಲ್ಲಿ ನಾನು ಉತ್ರಳ್ಳಿ ವೋಟರು, ನನಗೆ ಉತ್ರಳ್ಳಿ ವೋಟರು ನನಗೂ ಆ ಸಮಸ್ಯೆ ಆಗಿದೆ. ನೀವು 2002ರಲ್ಲಿ ಎಲ್ಲಿ ವೋಟ್ ಅದೇ ಥರ ಇಡೀ ಕರ್ನಾಟಕದಲ್ಲಾಗಿದೆ. ಬಟ್ ನಾನು ಹೇಳಿದ 2 ನಿಮಿಷದಲ್ಲಿ ಅವ್ರು ತೆಗೆದುಕೊಟ್ರು. ನೀವು ಅಂದರೆ ನಾನು ಇಂಥ ಕ್ಷೇತ್ರದ ಈ ವಿಧಾನಸಭಾ ಕ್ಷೇತ್ರದ ಇಂಥ ಬೂತ್ನಲ್ಲಿ ನಾನು ವೋಟ್ ಹಾಕಿದ್ದೆ 2002ರಲ್ಲಿ ಅಂದಾಗ ತೆಗೆದುಕೊಟ್ರು ಅವ್ರು. ಇಂಥಲ್ಲಿದೆ ನಿಮಗೆ ತೆಗೆದುಕೊಟ್ರು. ನನ್ನ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ನನ್ನ ಎನ್ಯುಮರೇಷನು ನನ್ನ BLO ಬಂದು ನಮ್ಮ ಮನೆಗೆ ತಲುಪಿಸಿದ್ರು. ನಮ್ಮ ಮನೇಲಿ ನಂದು, ನನ್ನ ಮಗಂದು, ನಮ್ಮ ಮಿಸೆಸ್ತು ಇಲ್ಲ ಅಂತ ಹೇಳಿದ್ರು. ನಂದು ನನ್ನ ಮಗಂದು ತಲುಪಿಸಿದ್ರು. ನಂದು 2002 ಕೇಳಿದ್ರೆ ಅವ್ರ ಹತ್ರ ಮಾಹಿತಿ ಇಲ್ಲ, ನೀವು ಹುಡ್ಕೊಂಡು ಕೊಡಿ ಅಂತ ಹೇಳಿದ್ರು. ನೀವು ಹೇಳಿದ್ರಿ ಕರೆಕ್ಟಾಗಿ, ಇದೇ ಕ್ಷೇತ್ರ ನಾನು ತೆಗೆದುಕೊಂಡಿದ್ದೀನಿ, ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಬಿಕಾಸ್ ಐ ಆಮ್ ಅವೇರ್ ಆಫ್ ದಟ್. ನಾನು ಸ್ವಲ್ಪ ನನಗೆ ಮಾಹಿತಿ ಗೊತ್ತಿದೆ, ಮತ್ತೊಂದು ಗೊತ್ತಿದೆ, ತೆಗೆದಿಟ್ಟಿದ್ದೀನಿ. ವಾಟ್ ಅಬೌಟ್ ದ ಕಾಮನ್ ಪೀಪಲ್? ಜನಸಾಮಾನ್ಯರು ಅವ್ರು ಬದುಕೋ ಮತ್ತೊಂದು ಎಲ್ಲ ಕೂಲಿ ಮಾಡೋಕೋ ಮತ್ತೊಂದು ಹೋಗ್ತಾರೆ, ಅವ್ರಿಗೆ ಇದು ಬೇಕಲ್ಲ. ಎರಡನೇದು ಫಾರಮ್ ಫಿಲ್ಅಪ್ ಮಾಡೋಕ್ಕೆ 2002ರಲ್ಲಿ ಎಲ್ಲಿದ್ದೆ ಅಂತ ಅವ್ನಿಗೆ ಬೇಕಲ್ಲ, ಅಥವಾ ಪ್ರಿಂಟ್ಔಟ್ ತೆಗಿಬೇಕಲ್ಲ. ಇದು ಭಾಳ ಜನ BLOಗಳಿಗೆ ಟ್ರೈನ್ ಅಪ್ ಆಗಿಲ್ಲ. ಸಮಸ್ಯೆ ಆದಂಥದ್ದು ಏನಂದರೆ, ವಾಟ್ ಎಲೆಕ್ಷನ್ ಕಮಿಷನ್ ಈಸ್ ಟೆಲಿಂಗ್, BLOಗಳನ್ನೆಲ್ಲ ಅಪ್ಡೇಟ್ ಮಾಡಿದ್ದೀವಿ, ನಾವು ಮತ್ತೊಂದು ಮಾಡಿದ್ದೀವಿ, ಇಲ್ಲ ಆಗಿಲ್ಲ. ನೀವು ಪರ್ಟಿಕ್ಯುಲರ್ಲಿ ಅರ್ಬನ್ ಏರಿಯಾಗಳಲ್ಲಿ, ನೀವು ಬೆಂಗಳೂರು ಇರ್ಬೋದು, ಡಿಸ್ಟ್ರಿಕ್ಟ್ ಬೆಂಗಳೂರಿನಲ್ಲಿ 48% ಜನರದ್ದು ಡಿಲೀಟ್ ಆಗಿಬಿಡುತ್ತೆ. ಮೀಟಿಂಗಲ್ಲಿ ಚರ್ಚೆ ಮಾಡಿದಾಗ ಭಾಳ ವಿಶೇಷವಾಗಿ ಅವ್ರು ಕೊಟ್ಟಂಥ ಮಾಹಿತಿ ಪ್ರಕಾರ 1 ವಾರದಿಂದ KR ಪುರಮಲ್ಲಿ ಆಬ್ಸೆಂಟೀಸ್ 75,000, ಇವತ್ತು 1 ಲಕ್ಷ ಕ್ರಾಸ್ ಆಗಿದ್ದಾರೆ. ನಾವು ಹೇಳಿದ್ವು ನೋಡಿ ಈ ಥರ ಪ್ರಾಕ್ಟಿಕಲ್ ಸಮಸ್ಯೆ ಇದೆ ಅಂತ. ಅವರೇನು ಉತ್ತರ ಕೊಡ್ತಾರೆ, ನೀವು DROಗೆ ರಿಪೋರ್ಟ್ ಮಾಡಿ, AROಗೆ ಮಾತಾಡಿ ಅಂತಾರೆ. AROಗಳು EROಗಳು DROಗಳು ಫೋನೇ ರಿಸೀವ್ ಮಾಡಲ್ಲ. ಒಂದು ನಿಮಿಷ ರೀ. ಚಂದ್ರಶೇಖರ್, ಕಾಂಗ್ರೆಸ್ ಅವರು ಹೇಗೆ ಗೊಂದಲದ ಆತ್ಮಗಳು ಅಂತ ಹೇಳಿದ್ರೆ,
SIR ವಿಚಾರನ ಅಲ್ರಿ ನೀವು ಅವ್ರ ಅಲ್ಲ, ಮೇಲೆ ಅಲ್ಲ, ಆರೋಪ ಬಂದೆ ಅಲ್ಲಿಗೆ ಬಂದೆ ಸರ್. ನನ್ನ ಪ್ರಶ್ನೆ ಏನು ಅಂದ್ರೆ ಅವ್ರ ಮೇಲೆ ಆರೋಪ ಮಾಡಿದ್ರಿ ನೀವು, ನಾನು ಆರೋಪ ಸಾಮೂಹಿಕವಾಗಿ ಮಾಡ್ತಾ ಇಲ್ಲ, ಮಾಡಿಸ್ತಿಲ್ಲ. ಅವ್ರದಕ್ಕೆ ಬರ್ತಾ ಇದ್ದೀನಿ. Okay. ರಾಹುಲ್ ಗಾಂಧಿ ಹೇಳ್ತಾರೆ SIR ಪ್ರೊಸೆಸೇ ಸರಿ ಇಲ್ಲ, SIR ಬೇಡ ಅಂತೇಳಿ. ಕಾಂಗ್ರೆಸ್ನ ವಕ್ತಾರ ಹೇಳ್ತಾರೆ ನಮ್ಗೆ SIR ಬಗ್ಗೆ ಅಬ್ಜೆಕ್ಷನ್ ಇಲ್ಲ ಅಂತೇಳಿ. ಇವರ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವ್ರಿಗೆ ಅದೊಂದು ಗೋಲ್ಡನ್ ರೂಲ್ ಇದ್ದಂಗೆ, ಗೋಲ್ಡನ್ ಥಂಬ್ ರೂಲು. ಯಾವುದು? SIR ಪ್ರೊಸೆಸ್ಸು. SIR ಪ್ರೊಸೆಸ್ಸಲ್ಲಿ ಯಾವ್ಯಾವ ವೋಟರ್ಗಳು ಉಳಿತದೆ ಅವರಿಗೆ ಮಾತ್ರ ಗ್ಯಾರಂಟಿಗಳು ಹೋಗುತ್ತೆ, ಅವರಿಗೆ ಮಾತ್ರ ಸರ್ಕಾರದ ಸ್ಕೀಮ್ಗಳು ಹೋಗುತ್ತೆ. ಅದರ ಅರ್ಥ ಏನು? SIR ಅದು ಅತ್ಯಂತ ಪವಿತ್ರವಾದದ್ದು, ಅದನ್ನೇ ನಾವು ಫಾಲೋ ಮಾಡ್ತೀವಿ ಅಂತೇಳಿ DK ಶಿವಕುಮಾರ್ ಇವರ ಮುಖ್ಯಮಂತ್ರಿಗಳು ಹೇಳ್ತಾರೆ. ಒಬ್ಬರಿಗೊಬ್ಬರಿಗೂ ಸಂಬಂಧವೇ ಇಲ್ಲ. ಬಂದೇ ಇದಕ್ಕೆ ಈ ಏನು ASDDO ಇದೆ, ಆಬ್ಸೆಂಟು, ಶಿಫ್ಟು, ಡೆತ್ತು, ಡೂಪ್ಲಿಕೇಟು ಮತ್ತು ಅದರ್ಸು. ಈ ಮ್ಯಾಪಿಂಗ್ ಅಂತ ಹೇಳಿದ್ರಲ್ಲ, ಮ್ಯಾಪಿಂಗಿಗೂ ಇದು ಮ್ಯಾಪಿಂಗು ಅವ್ರದ್ದೊಂದು ಪ್ರೋಸೆಸ್ಸು. ಯಾವ್ಯಾವ BLಗಳು ಅದರಲ್ಲಿ 2002 ಯಾವ್ಯಾವ ಇದಕ್ಕಿತ್ತು ಆ ವಿಚಾರದಲ್ಲಿ ಇದು ಬಿಟ್ಟರೆ ಇವತ್ತಿನ ವೋಟರು ಜುನೈನ ಇಲ್ವಾ ಅನ್ನೋದಕ್ಕೆ ಮ್ಯಾಪಿಂಗ್ ಪ್ರೋಸೆಸ್ ಆಗೋದಿಲ್ಲ. ಅದು ಪ್ರೋಸೆಸ್ ಆಗ್ತಕ್ಕಂಥದ್ರಲ್ಲಿ ಈಗ ಪ್ರಶ್ನೆ ಬಂದಿರತಕ್ಕಂಥದ್ದು ಏನು, 1,11,00,000 ಮಿಸ್ ಆಗಿದ್ದಾರೆ ಅಥವಾ ಡಿಲೀಟ್ ಆಗುತ್ತೆ ಅಂತಕ್ಕಂಥ ಬಂದಿದೆ. ಅದರಲ್ಲಿ ಯಾವುದು ಮ್ಯಾಕ್ಸಿಮಮ್ಮು? ಆಲ್ಮೋಸ್ಟ್ 80 lakhs, 66 ಲಕ್ಷ ಇದಿರ್ತಕ್ಕಂಥದ್ದು ಏನೋ ಸ್ಥಳಾಂತರ ಆಗಿರ್ತಕ್ಕಂಥದ್ದು. ಇನ್ನೊಂದು ಡೂಪ್ಲಿಕೇಟ್ ಇರ್ತಕ್ಕಂಥದ್ದು. ಡೂಪ್ಲಿಕೇಟ್ದು 16 ಲಕ್ಷ ಇದೇ ಇಲ್ಲ. ಈಗ 66 ಲಕ್ಷ ಸ್ಥಳಾಂತರ ಯಾವ್ಯಾವ ಥರ ಆಗಿದೆ ಅಂತಲೂ ಕೂಡ ಡೀಟೇಲ್ ಬಂದ್ಬಿಟ್ಟಿದೆ. ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ಏನು ಬೆಂಗಳೂರಲ್ಲಿ ಇರ್ತಕ್ಕಂತಹ ಏನು 1.5 ಕೋಟಿ ಅಥವಾ 1,10,00,000 ಏನು ವೋಟರ್ಸ್ ಇದೆ, ಇದರಲ್ಲಿ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ಬೇರೆ ಬೇರೆ ಜಿಲ್ಲೆ ಒಳಗಡೆ ಇರ್ತಕ್ಕಂಥದ್ದು. ನಾವೇ ನೋಡಿದಂಗೆ ಕೇವಲ ಒಂದು ತಿಪಟೂರು ತಾಲೂಕಿನ ಸುಮಾರು 13,000 ವೋಟ್ಗಳು ಇಲ್ಲಿದ್ದಾವೆ. ಊರಲ್ಲೂ ವೋಟ್ಗಳಿದ್ದಾವೆ. ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಇಲ್ಲಿ ಬೇಕು ಅಂತೇಳಿ ಇಲ್ಲಿ ಏನೋ ಅವರಿಗೆ ಅಕೌಂಟ್ ಓಪನ್ ಮಾಡೋದಕ್ಕೆ ಬೇಕಿತ್ತು ಅಥವಾ ಇದಕ್ಕೆ ಎಲ್ಲರೂ ಕೆಲಸ ಬೇಕಿತ್ತು, ಇಲ್ಲೂ ಉಳಿಸ್ಕೊಂಡಿರೋರು ಅಲ್ಲೂ ಉಳ್ಕೊಂಡಿರೋರು. ಈ SIR ಪ್ರೊಸೆಸಲ್ಲಿ ಏನಾಯಿತು ಅಂತ ಹೇಳಿದ್ರೆ ಎಲ್ಲರೂ ಊರಿಂದ ಉಳಿಸ್ಕೊಂಡ್ರು, ಇಲ್ಲಿಂದ ಡಿಲೀಟ್ ಮಾಡ್ಕೊಂಡ್ರು. ಇದು ಕಾಮನ್ ಪ್ರೊಸೆಸ್. ಯಾಕೆಂದ್ರೆ ಇದೊಂದು ಮೆಟ್ರೋಪಾಲಿಟನ್ ಸಿಟಿ. ಬೆಂಗಳೂರಿನ ಮೂಲ ನಿವಾಸಿಗಳು ಅಂತ ಹೇಳೋದು ಭಾಳ ಕಡಿಮೆ. ಅದಾದಮೇಲೆ ನೋಡಿ ಬಂಗಾಳದ ಎಲೆಕ್ಷನ್ ಆಯಿತು. ಬಂಗಾಳದ ಎಲೆಕ್ಷನ್ ಆದಾಗ ಎಷ್ಟು ಟ್ರೈನ್ಗಳಲ್ಲಿ ಎಷ್ಟು ಸಾವಿರ ಜನ ಇಲ್ಲಿಂದ ಓಟ್ ಹಾಕ್ಲಿಕ್ಕೆ ಹೋದ್ರು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮಮತಾ ಬಿದ್ದಿದ್ದು ಒಂದು ಭಯ ಹುಟ್ಟಿಸಿದ್ರು, ಈ ಸರಿ ಓಟ್ ಹಾಕಲಿಲ್ಲ ಅಂತ ಹೇಳಿದ್ರೆ ನಿಮ್ದೆಲ್ಲ ಪರ್ಮನೆಂಟ್ ಹೋಗ್ಬಿಡುತ್ತೆ ಅಂತೇಳಿ ಟ್ರೈನ್ ಗಟ್ಟಲೆ ಜನಗಳು ಹೋದ್ರು. ಅವ್ರದ್ದು ಅಲ್ಲೂ ಓಟಿತ್ತು, ಇಲ್ಲೂ ಓಟಿತ್ತು. ಇವಾಗ ಏನು ಮಾಡ್ತಾರೆ SIR ಅಲ್ಲಿ ಇಲ್ಲಿ ಹೋಗಿರೋದ್ರಿಂದ ಅವ್ರು ಊರಲ್ಲಿ ಉಳಿಸ್ಕೊತಾರೆ, ಇಲ್ಲಿಂದ ತಕ್ಕೊಂತಾರೆ. ಇನ್ನೊಂದು ನೋಡಿ, ಇವರೇನೋ ಹೇಳ್ತಾರೆ BLO ಕೊಟ್ಟಿಲ್ಲ ಪಟ್ಟಿಲ್ಲ, ಏನೇ ಮಾಡಿದ್ರು ನೀವು 8ನೇ ತಾರೀಕಲ್ಲಿ ಎನ್ಯೂಮರೇಷನ್ ಮುಗಿಯುತ್ತೆ. ನೆನ್ನೆ ಇವರನ್ನು ಕೂಡ ಅಷ್ಟು ಚೆನ್ನಾಗಿ ಹೇಳಿದ್ರು ಅಂಬುಕುಮಾರ್ ಅವರು. 8ನೇ ತಾರೀಕು ಮುಗಿದ ಮೇಲೆ ನೀವು ನಿಮ್ಮ ಹತ್ರ 2002 ಸಿಗ್ಲಿಲ್ಲ ಅಂತ ಇಟ್ಕೊಳ್ಳಿ, ನೀವೇನು ಮಾಡಬೇಕು? ಜಸ್ಟ್ ಸೈನ್ ಮಾಡಿ ವಾಪಸ್ ಕೊಡಿ ಅದನ್ನ. ಜಸ್ಟ್ ಸೈನ್ ಮಾಡಿ ವಾಪಸ್ ಕೊಡಿ. ಆಮೇಲೆ ನಿಮ್ಗೆ ನೋಟಿಸ್ ಬರುತ್ತೆ. ಈಗ 36 ಲಕ್ಷ ನೋಟಿಸ್ ಬರುತ್ತೆ ಅಂತ ಹೇಳಿದ್ದಾರೆ. ಏನು ನೋಟಿಸ್? ಅದರಲ್ಲಿ ಯಾವುದಾದ್ರು ಒಂದು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿ ನಿಮ್ದು ಜೆನ್ಯೂನ್ ಆಗುತ್ತೆ ಅಂತೇಳಿ. ಇಲ್ಲಿವರೆಗೂ ಸುಮಾರು ಬೆಂಗಾಲಲ್ಲಾಯಿತು, ಬಿಹಾರಲ್ಲಾಯಿತು, ಉತ್ತರ ಪ್ರದೇಶಲ್ಲಾಯಿತು, ತಮಿಳ್ನಾಡಲ್ಲಾಯಿತು, ಯಾವುದಾದ್ರೂ ಒಂದು ಕಡೆಗೆ ಒಬ್ಬ ಜೆನ್ಯೂನ್ ವೋಟರು ಲಿಸ್ಟಿಂದ ಮಿಸ್ ಆಗಿದ್ದಾನೆ ಅಂತೇಳಿ ಕಾಂಗ್ರೆಸ್ ಕಂಪ್ಲೇಂಟ್ ಕೊಟ್ಟಿದೆಯಾ? ಬಿಹಾರಲ್ಲಿ ಇದೆ ನೋಡಿ. ಈಗ ಈ 8ನೇ ತಾರೀಕು ಆದಮೇಲೆ 17ನೇ ತಾರೀಕು ಡ್ರಾಫ್ಟ್ ರಿಲೀಸ್ ಆಗುತ್ತಲ್ಲ, ಡ್ರಾಫ್ಟ್ ರಿಲೀಸ್ ಆದಾಗ ಪ್ರತಿ ಬೂತಿನ ಪ್ರತಿ ಏನು ಪೊಲಿಟಿಕಲ್ ಪಾರ್ಟಿಗೆ ಹೋಗುತ್ತೆ ಲಿಸ್ಟು. ಪ್ರತಿ ಪೊಲಿಟಿಕಲ್ ಪಾರ್ಟಿಗೆ ಬೂತಲ್ಲಿ BL ಏನ್ರಿ ಮಾಡ್ತಿತ್ತು ನಿಮ್ಮ BL ನೋಡ್ಕೊಂತಾರೆ ತಾನೇ. ಬಿಹಾರಲ್ಲಿ ಆಗಿದ್ದು ಉದಾಹರಣೆ ಕೊಡ್ತೀನಿ, ಯಾಕೆ ನಮ್ಮಲ್ಲಿ ಆಗಿರೋದಕ್ಕೋಸ್ಕರ ಆಗಿದ್ದು ಉದಾಹರಣೆ ಕೊಡ್ತೀನಿ. 65 ಲಕ್ಷ ಓಟು ಹೋಗಿತ್ತು ಅದರಲ್ಲಿ ಅಬ್ಜೆಕ್ಷನ್ಗಳು ಫೈಲ್ ಮಾಡಿದ್ದು, ನಾನು ಸರಿ ಇದೆ ಅಂತ ಫೈಲ್ ಮಾಡಿದ್ದು 33,000. ಪೊಲಿಟಿಕಲ್ ಪಾರ್ಟಿ ಅಬ್ಜೆಕ್ಷನ್ ಹಾಕಿದ್ದು ಎಷ್ಟು ಗೊತ್ತಾ? ಎಲ್ಲ ಪೊಲಿಟಿಕಲ್ ಪಾರ್ಟಿ ಸೇರಿದ್ಮೇಲೆ 17. ಅದರಲ್ಲಿ AMIM 11 ಆಗ್ತು, ಇವರು 7 ಹಾಕಿದ್ರು. CPIM ಅವರು 33,000 ಇಂಡಿವಿಜುವಲ್ಸ್ ಹಾಕಿದ್ದು, ನಂದು ಹೋಗಿದೆ, ನಂದು ಡಾಕ್ಯುಮೆಂಟ್ ಇದೆ ಅಂತ ಹಾಕಿದ್ದು. ಈವನ್ ಪೊಲಿಟಿಕಲ್ ಪಾರ್ಟಿಗಳು ಕೂಡ ಅಬ್ಜೆಕ್ಷನ್ ಹಾಕ್ಬೋದು. ಕಾಂಗ್ರೆಸ್ ಹಾಕಿದ್ದು ಎಷ್ಟು ಗೊತ್ತಾ? 0. ತಮಿಳುನಾಡು, ಬಿಹಾರ, ಉತ್ತರ ಪ್ರದೇಶ, ಬೆಂಗಾಲ್ ಎಲ್ಲವೂ ಸೇರಿ ಕಾಂಗ್ರೆಸ್ ಪಾರ್ಟಿ ಹಾಕಿರ್ತಕ್ಕಂಥ ಪಾರ್ಟಿಯಿಂದ ಅಫಿಷಿಯಲ್ ಆಗಿ ಡಿಲೀಟ್ ಆಗಿದೆ ಅಂತ ಆಗ್ತಿದ್ದು ಅಬ್ಜೆಕ್ಷನ್ 0. ಇದೇ EVM ಅಲ್ಲಿ ಕಿರಿಕ್ ಮಾಡೋದು, EVM ಸರಿ ಇಲ್ಲ ಅಂತೇಳಿ. ಮತ್ತೆ 4 ರಾಜ್ಯದ ಎಲೆಕ್ಷನ್ನು. ತಮಿಳುನಾಡಲ್ಲಿ 4 ಫೈಲ್ ಆಯಿತು, CPM ಆಗ್ತು, ಬೇರೆ ಬೇರೆ ಪಾರ್ಟಿಗಳು ಹಾಕಿದ್ರು. ಕಾಂಗ್ರೆಸ್ 0. ಇದರಲ್ಲಿ EVMದು 16 ಆಯಿತು ವೆಸ್ಟ್ ಬೆಂಗಾಲಲ್ಲಿ. ಅದರಲ್ಲಿ ಭವಾನಿಪುರಿಂದಲೇ 3 ಆಗ್ತು ತೃಣಮೂಲ್ ಕಾಂಗ್ರೆಸ್ಸು. ಆಮೇಲೆ BJP 4 ಆಯಿತು, ಫಾಲ್ತಾದಲ್ಲಿ ಜಹಂಗೀರ್ ಖಾನ್ ಮೇಲೆ 4 ಆಗ್ತು. ಕಾಂಗ್ರೆಸ್ಸು 0. ಇವ್ರಿಗೆ EVM ಮೇಲೆ ಅಬ್ಜೆಕ್ಷನ್ ಸರಿ ಇಲ್ಲ ಅಂತ ಹೇಳ್ತಾರೆ, ಅಬ್ಜೆಕ್ಷನ್ ಹಾಕ್ರಿ 0. ಒಂದು ಸಿಕ್ಕಿಲ್ಲ ಅವ್ರ ಕೈಲಿ. ಅಂದ್ರೆ ನಿಮಗೆ ಕರಡು ಪ್ರತಿ ಸಿಗುತ್ತೆ, ಕರಡು ಪ್ರತಿನಲ್ಲಿ ಕಂಪ್ಲೀಟ್ ಲಿಸ್ಟ್. ಆದ್ರೂ ಚಂದ್ರಶೇಖರ್, ಈ ಸಂಖ್ಯೆ ನಿಮಗೆ ಲಾಜಿಕಲ್ ಅನ್ಸುತ್ತಾ? ಅದು ನನ್ನ ಬೇಸಿಕ್ ಪ್ರಶ್ನೆ. ಅಲ್ಲ, ಇದು ಮುಗಿದಿಲ್ಲ. 1,11,00,000 ಮತದಾರರ ಹೆಸರುಗಳು ಅಂದ್ರೆ ಅಕ್ರಮವಾಗಿಯೋ ತಪ್ಪಿಯೋ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಂಡಿದ್ದು ಕರ್ನಾಟಕದಲ್ಲಿ. ಈ ಸಂಖ್ಯೆ ಲಾಜಿಕಲ್ ಅನ್ಸುತ್ತಾ? ಬೆಂಗಳೂರಿನಲ್ಲಿ 48% ರೀ. ಬೆಂಗಳೂರಿನ ಪ್ರಾಬ್ಲಮ್ ಅಂತ ಅಂದ್ರೆ ಹತ್ತತ್ರ ಅರ್ಧ ಜನಸಂಖ್ಯೆಗೆ ಮತದಾರರ ಪಟ್ಟಿಯಲ್ಲಿರೋ ಅರ್ಹತೆ ಬೆಂಗಳೂರಿನಲ್ಲೇ ಇಲ್ಲ ಅಂತ ಯಾಕೆ ಹೇಳ್ತೀನಿ ನಾನು. ಯಾಕೆ? 2 ಕಾರಣ. ಒಂದು,
ವೆಸ್ಟ್ ಬೆಂಗಾಲಲ್ಲಿ ಕರಡು ಪ್ರತಿ ಹಾಕಿದಾಗ ಎಷ್ಟು ಬಂತು? 1,21,00,000. ವಾಪಸ್ ಫೈನಲ್ ಆಗಿದ್ದೆಷ್ಟು? 91 ಲಕ್ಷ. ಅಂದರೆ ಹತ್ತಿರ 40 ಲಕ್ಷ ವಾಪಸ್ ಬಂತು. ನೀವು 2 ಊರಲ್ಲಿ ಇರುತ್ತೆ, ಒಂದೂರಲ್ಲಿ ಬಿಟ್ಟೋಗಿರುತ್ತೆ, ಇನ್ನೊಂದಾಗಿರುತ್ತೆ, ಹಾಗೆ ಡಾಕ್ಯುಮೆಂಟ್ ಕೊಡ್ತಾರೆ, ಒಳಗಡೆಗೆ ಬರ್ತಾರೆ, ಈ ಥರ ಭಾಳ ಪ್ರೋಸೆಸ್ಗಳು ನಡೆಯುತ್ತೆ. ಯಾಕೆ ಇದು ಜೆನ್ಯೂನ್ ಅನ್ಸುತ್ತೆ ಅಂತ ಹೇಳಿದ್ರೆ 2023 ಎಲೆಕ್ಷನ್ ರಿಸಲ್ಟ್ ನೋಡಿ. 2023ರಲ್ಲಿ ಏನು ಕರ್ನಾಟಕದಲ್ಲಿ ಟೋಟಲ್ ಪೋಲ್ ಆಗಿದ್ದ ವೋಟ್ಗಳು 3,99,55,182. ಎಷ್ಟು? 3,91,55,000 ಟೋಟಲ್ ಪೋಲ್ ಆಗಿದ್ದು, 73.48%. ಇವತ್ತು ಇದೇ ಪಟ್ಟಿನ ಫೈನಲ್ ಅನ್ಕೊಂಡ್ರು ಕೂಡ ಇವತ್ತು ಪಟ್ಟಿ ಬಂದಿರೋದಷ್ಟು 4,43,04,632. 50 ಲಕ್ಷ ಜಾಸ್ತಿ ಇದೆ. ನೀವು 224 ಕಾನ್ಸ್ಟಿಟ್ಯೂನ್ಸಿಗೆ ಡಿವೈಡ್ ಮಾಡಿದ್ರು ಕೂಡ ಪ್ರತಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ 20,000 ವೋಟ್ಗಳು ಜಾಸ್ತಿ ಬರ್ತಾ ಇದೆ. ಕಳೆದ ಬಾರಿ ಪೋಲ್ ಆಗಿದ್ದಕ್ಕಿಂತನೂ ಟೋಟಲ್ ಪೋಲ್ ಆಗಿದ್ದಕ್ಕಿಂತ 20,000 ಜಾಸ್ತಿ ಬರ್ತಾ ಇದೆ. ಅಂದ್ರೆ ಕಳೆದ ಬಾರಿ ಏನು 74.38% ಆಗಿತ್ತಲ್ಲ, ಈ SIR ಫೈನಲ್ ಲಿಸ್ಟ್ ಆಗಿದೆಯಲ್ಲ 4,40,000, ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಕರ್ನಾಟಕ ರಿಸಲ್ಟ್ ಬರೋದು 89%. ದಟ್ ಈಸ್ ವೆರಿ ಜೆನ್ಯೂನ್. ನೀವು SIR ಆಗಿರ್ತಕ್ಕಂಥ ಯಾವುದೇ ರಾಜ್ಯಗಳು ನೋಡಿ, ತಮಿಳುನಾಡು ಯಾವತ್ತು 75-76 ಆಗ್ತಿತ್ತು, 93ಕ್ಕೆ ಬಂದು ನಿಂತ್ಕೊಂತು. ವೆಸ್ಟ್ ಬೆಂಗಾಲು 77-78 ಇರ್ತಿತ್ತು, 93ಕ್ಕೆ ಬಂದು ನಿಂತ್ಕೊಂತು. ಏನು ಈ 20% ಡಿಫ್ರೆನ್ಸ್ ಆಗ್ತಾ ಇದೆಯಲ್ಲ, ಅದೇ 20% ಡಿಫ್ರೆನ್ಸೇ ಡಿಲೀಟ್ ಆಗ್ತಿರ್ತಕ್ಕಂಥದ್ದು ಜೆನ್ಯೂನ್ ಆಗಿ. ಯಾಕೆಂತ ಹೇಳಿದ್ರೆ ನೀವು ಇವನ್ ಪಾರ್ಟಿಗಳ ವಿಚಾರದಲ್ಲೇ ಹೋಗಿ ನೋಡಿ. ಲಾಸ್ಟ್ 2023 ತಗೊಂಡ್ರೆ ಕಾಂಗ್ರೆಸ್ಗೆ 1,67,89,000 ವೋಟ್ ಬಿದ್ದಿತ್ತು, ಬಿಜೆಪಿಗೆ 1,40,90,96,000 ವೋಟ್ ಬಿದ್ದಿತ್ತು, JDSಗೆ 52 ಲಕ್ಷ ವೋಟ್ ಬಿದ್ದಿತ್ತು, ಜನಾರ್ದನ್ ರೆಡ್ಡಿ ಅವರ ಪಾರ್ಟಿಗೆ 2,48,000 ವೋಟ್ ಬಿದ್ದಿತ್ತು. ಟೋಟಲ್ ಮಾಡಿದ್ರೆ ಇದೇ ಥರ ಟೋಟಲ್ ಮಾಡಿದ್ರೆ ಟೋಟಲ್ ಈ ಮೈತ್ರಿ ಏನಾದ್ರು ಆದರೆ ಬಿಜೆಪಿ JDS ಜನಾರ್ದನ್ ರೆಡ್ಡಿ ಮೈತ್ರಿ ಆದರೆ 1,95,00,000 ವೋಟ್ ಆಗುತ್ತೆ. ಕಾಂಗ್ರೆಸ್ಗೆ ಬಿದ್ದಿದ್ದೆಷ್ಟು? 1,67,00,000. ಎಲ್ಲಿ ನಿಮಗೆ ಡಿಫರೆನ್ಸ್ ಆಗ್ತಾ ಇದೆ? ಯಾವ 20% ಅದು ತೀರೋಗಿದ್ರು, ಬೇರೆ ಕಡೆಗೆ ಹೋಗಿದ್ರು, ಬೇರೆ ರಾಜ್ಯದಲ್ಲಿದ್ರು, ಅವ್ರು ಓಟ್ ಹಾಕಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದೇ ಡಿಫ್ರೆನ್ಸ್ ಇಲ್ಲಿ ಕಡಿಮೆ ಆಗಿರೋದು. ಎಲ್ಲಿ 1% ಎಲ್ಲಿ ಹೆಚ್ಚು ಕಡಿಮೆ ಆಗಿದೆ? ಈವನ್ 17ನೇ ತಾರೀಕು 17 ಆಗಸ್ಟ್ಗೆ ತಾವು ಹೇಳೋದು ಅಂದ್ರೆ ಅಂತಿಮ ಮತದಾರರ ಪಟ್ಟಿ ಬಂದಾಗ ಈ 1,11,00,000 ಉಳಿಯೋದಿಲ್ಲ, ಇದು ಸಂಖ್ಯೆ ಕಡಿಮೆ ಆಗುತ್ತೆ, 30-35 ಲಕ್ಷ ಕಡಿಮೆ ಆಗ್ಬೋದು. ನಮ್ಮ ಲೆಕ್ಕಾಚಾರ ಇದು 45-50 ಲಕ್ಷ ತನಕ ಡಿಲೀಟ್ ಆಗ್ಬೋದು ಅಂತ. ಬೆಂಗಳೂರು ಇಸ್ ದ ಮೇಜರ್ ಪ್ರಾಬ್ಲಮ್. ಯಾಕಂದ್ರೆ ಬೆಂಗಳೂರಲ್ಲಿ ಮೂಲ ನಿವಾಸಿಗಳೇ ಇಲ್ಲ. ಇಲ್ಲಿ ಇಲ್ಲ ಬೇರೆ ಬೇರೆ ರಾಜ್ಯದಿಂದ ಬಂದಿರೋರು, ಇಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರೋರು. ಈಗ ಏನಾಗಿದೆ SIR ಅಂತ ಹೇಳಿದ್ರೆ ಬೇರೆ ರಾಜ್ಯದಿಂದ ಬಂದಿರೋರು ಅವ್ರ ರಾಜ್ಯದ ಉಳಿಸ್ಕೊಂತ ಇದ್ದಾರೆ, ಬೇರೆ ಜಿಲ್ಲೆಗಳಿಂದ ಬೇರೆ ತಾಲೂಕುಗಳಿಂದ ಅವ್ರ ಜಿಲ್ಲೆದ ಉಳಿಸ್ಕೋತಾರೆ, ಅವ್ರ ರಾಜ್ಯದ ಯಾಕೆ ಉಳಿಸ್ಕೋತಾರೆ? ಇಲ್ಲಿ ಪರ್ಮನೆಂಟ್ಲಿ ಶಿಫ್ಟ್ ಆಗಿದೆ. ಪರ್ಮನೆಂಟ್ಲಿ ಶಿಫ್ಟ್ ಅಂತ ಹೇಳ್ತಿಲ್ಲಲ್ಲ, ಅದು ಯಾವ್ದಾದ್ರು ಒಂದು ಉಳಿಸ್ಕೋಬೇಕು ಚಾನ್ಸಸ್ ನಾನು ಹೇಳ್ತಾ ಇರೋದು. ಅಲ್ಲಿಂದ ರಾಜ್ಯದ ಉಳಿಸ್ಕೊಂತಾರೆ, ಯಾಕೆ ನಾಳೆ ಯಾವತ್ತೂ ಹೋಗ್ಬೋದು. ಹಾಗಾಗಿ ಮತ್ತೆ ಇಲ್ಲಿಂದ ವಿದೇಶಗಳಿಗೆ ಹೋಗಿರೋರು, ಪರ್ಮನೆಂಟ್ ಆಗಿ ಹೋಗಿರೋರು, ಈ ಥರದಲ್ಲಿ ಸಮಸ್ಯೆನೇ ಜಾಸ್ತಿ ಆಗ್ತಿತ್ತು. ಅದು ಬೆಂಗಳೂರಲ್ಲೇನೆ. ಯಾಕೆ ನಿಮ್ಗೆ ಯಾವಾಗ ಬೆಂಗಳೂರಲ್ಲಿ 50% 55% ಮೀರೋಗ್ತಿರ್ಲಿಲ್ಲ? ಯಾಕೆ ಮೀರೋಗ್ತಿರ್ಲಿಲ್ಲ ಹೇಳಿ? ಅದ್ರ ಅರ್ಥ ಏನು? ಯಾರು ಜುನೈನ್ ಓಟ್ಗಳಿದ್ರು, ಯಾರು ಟೂರ್ ಹೋಗ್ತಾರೆ, ಪಾರ್ ಹೋಗ್ತಾರೆ, ತುಂಬ ಅದು ಹೈಪೋಥೆಟಿಕಲ್ ಆಗೋಯ್ತು. ಹೋಗ್ಬೋದು 5% 10%, ಎಷ್ಟಾಗ್ತಿತ್ತು? 60% ಆಗ್ಬೇಕಾಯ್ತು ಅಷ್ಟೇ ತಾನೆ. ಯಾಕೆ 90% ಯಾವತ್ತೂ ಆಗ್ತಿರ್ಲಿಲ್ಲ ಬೆಂಗಳೂರು? ಇದೇ ಸಮಸ್ಯೆಗೋಸ್ಕರ ಊರಲ್ಲಿ MLA ಎಲೆಕ್ಷನ್ ಅಲ್ಲಿ, GB ಎಲೆಕ್ಷನ್ ಅಲ್ಲಿ ನಿಮ್ಗೆ ಎಲ್ಲರೂ ನೋಡ್ಬಿಡ್ತಾರೆ. MLA ಎಲೆಕ್ಷನ್ ಅಲ್ಲಿ ಎಲ್ಲರೂ ಊರುಗಳು ಓಟ್ ಹಾಕ್ತಾರೆ. ನಾನು ಕಳೆದ ಚುನಾವಣೆಯಲ್ಲಿ ಪಾಗೋಡಕ್ಕೆ ಇನ್ಚಾರ್ಜ್ ಇದ್ದೆ. ಬರೀ ಏನು ಪೀಣ್ಯ ದಾಸಹಳ್ಳಿ ಈ ಭಾಗದಿಂದ ಸುಮಾರು 11,000 ಜನ ವೋಟರ್ಸ್ನ ಬಸ್ಗಳಲ್ಲಿ ಕರ್ಕೊಂಡು ಹೋದ್ರು, ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಸೇರಿ. ಕೇವಲ ಒಂದು ಏರಿಯಾದಿಂದ ಒಂದು ತಾಲೂಕಲ್ಲಿ. ಇಮ್ಯಾಜಿನ್ ಮಾಡ್ಕೊಡಿ, ಯಾವ್ದಾದ್ರು ಗ್ರಾಮಕ್ಕೆ ಹೋಗಿ ಯಾವ್ದಾದ್ರು ತಾಲೂಕಿಗೆ ಹೋಗಿ ಬೆಂಗಳೂರಲ್ಲೇ ಬಂದು ಉಳ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಅವರು ಊರುಗಳಲ್ಲಿ ಉಳಿಸ್ಕೊಂತಾರೆ. ಹಾಗಾಗಿ ಈ ಪ್ರೋಸೆಸ್ ಆಗ್ತಿದೆ. ಬಿಟ್ರೆ ಪ್ರೋಸೆಸ್ ಅಲ್ಲಿ ವ್ಯತ್ಯಾಸನೂ ಇಲ್ಲ. ನಾನು ಕಾಂಗ್ರೆಸ್ನ ವಕ್ತಾರಕ್ಕೆ ಕೇಳ್ಕೊಂಡ್ರಿ, ಸ್ವಾಮಿ 17ನೇ ತಾರೀಕು ನಿಮ್ಮ ಕೈಗೆ ಡ್ರಾಫ್ಟ್ ಬರುತ್ತೆ. ಡ್ರಾಫ್ಟ್ ಅಲ್ಲಿ ಯಾವ್ದಾದ್ರು ಒಂದು ಮಿಸ್ ಆಗಿತ್ತಾ ದಯಮಾಡಿ ಕಂಪ್ಲೇಂಟ್ ಮಾಡಿ, ಮತ್ತೆ 18ನೇ ತಾರೀಕು ಕರೀರಿ. ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಇಂಡಿವಿಜುವಲ್ ಎಲ್ಲ ಹಾಕಂತಾರೆ, ಕಾಂಗ್ರೆಸ್ ಇಂದ ಒಂದು ಅಬ್ಜೆಕ್ಷನ್ ಹಾಕಲ್ಲ. ಅದಾದ್ಮೇಲೆ ಮತ್ತೆ ಸೆಪ್ಟೆಂಬರ್ 17ಕ್ಕೆ ಬರ್ತದೆ, ಅದಾದ್ಮೇಲೆ ಫೈನಲ್ ಅಕ್ಟೋಬರ್ 17. ಇನ್ನು 3 ತಿಂಗಳು ಟೈಮ್ ಇದೆ ಸ್ವಾಮಿ. ಇನ್ನೊಂದು ನೋಡಿ, ಈವನ್ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಆದ್ರೂ ಕೂಡ ಸುಪ್ರೀಂ ಕೋರ್ಟ್ 10 days ವಿಂಡೋ ಕೊಟ್ಟಿದೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿಲಿ, ನಿಮ್ಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಗೊತ್ತು, ಅದು ಸೈಂಟಿಫಿಕಲಿ ಇಂಪಾಸಿಬಲ್ ಅಂತೇಳಿ. ಅಪ್ಪನಿಗೆ 40 ವರ್ಷ, ಮಗನಿಗೆ 30 ವರ್ಷ. ಇದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ. ಒಬ್ಬ ಅಪ್ಪನಿಗೆ 46 ಜನ ಮಕ್ಕಳು, ಇದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ. ಇದಿದ್ರೂ ಕೂಡ 10 day ವಿಂಡೋ ವಿಲ್ ಬಿ ದೇರ್. ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಕೊಡಿ, ಯು ವಿಲ್ ಬಿ ಇನ್ ಅಂತೇಳಿ. ಹಾಗಾಗೇನೆ ಇಲ್ಲಿವರೆಗೆ ಸುಮಾರು 6 ಕೋಟಿ ಏನು ಡಿಲಿಷನ್ ಆಗಿದೆ. ಒಂದೇ ಒಂದು ಅಬ್ಜೆಕ್ಷನ್ ಕೂಡ ಯಾವುದೇ ಪೊಲಿಟಿಕಲ್ ಪಾರ್ಟಿನಲ್ಲಿ ಯಾರಿಂದಲಾದ್ರೂ ಸುಪ್ರೀಂ ಕೋರ್ಟ್ ಕದ ತಟ್ಟಿಲ್ಲ. ಹಾಗಾಗಿ ಇದಾಗೋಕ್ ಸಾಧ್ಯವೇ ಇಲ್ಲ. ಎವ್ರಿಥಿಂಗ್ ವಿಲ್ ಬಿ ಜೆನ್ಯೂನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.